ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಇವತ್ತಿನ ಮಟ್ಟಿಗೆ ಅತೀ ಹೆಚ್ಚು ಚರ್ಚೆ ಆಗ್ತಾ ಇರುವ ವಿಚಾರ ಏನು ಅಂತಂದರೆ ನಮ್ಮ ಕೈ ಶಾಸಕರ ಫಾರಿನ್ ಟೂರ್ ವಿಚಾರ. ಕೈ ಶಾಸಕರು ಅಂದರೆ ಯಾರ್ಯಾರು ಹೋಗ್ತಾರೆ? ಮೊದಲು ಒಂದು ಪಟ್ಟಿ ಇತ್ತು. ಸುಮಾರು 35 ಜನ ಕೈ ಶಾಸಕರುಗಳು, ಕೇವಲ ಕೈ ಶಾಸಕರಲ್ಲ, ಅದರಲ್ಲೂ ಸಿದ್ದರಾಮಯ್ಯವರ ಬಣದ ಶಾಸಕರುಗಳು, MLCಗಳು, ಕೆಲವರು MLCಗಳು ಫಾರಿನ್ ಟೂರ್ಗೆ ಹೋಗ್ತಾರೆ, ನ್ಯೂಜಿಲೆಂಡ್ಗೆ ಹೋಗ್ತಾರೆ, ನ್ಯೂಜಿಲೆಂಡ್ ಆದಮೇಲೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ ಅನ್ನೋ ಒಂದು ಮಾತಿತ್ತು. ಈ ಚರ್ಚೆ ಕಳೆದ ಒಂದು 10-12 ದಿನದಿಂದ ನಡ್ಕೊಂಡು ಬರ್ತಾನೇ ಇದೆ. ಯಾರು ಹೋಗ್ತಾರೆ, ಯಾರು ಹೋಗಲ್ಲ, ಯಾರ್ಯಾರು ಟಿಕೆಟ್ ಬುಕ್ ಮಾಡಿದ್ದಾರೆ, ಯಾರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ, ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ, ಫ್ಯಾಮಿಲಿ ಜೊತೆ ಹೋಗ್ತಾರೋ ಅಥವಾ ಸಿಂಗಲ್ ಒಬ್ಬೊಬ್ಬರಾಗೆ ಹೋಗ್ತಾರೋ, ಇವರೆಲ್ಲರೂ ಯಾಕೆ ಒಟ್ಟಾಗಿ ಹೋಗ್ತಾರೆ, ಇದೆಲ್ಲ ಚರ್ಚೆಯನ್ನು ನೀವು ನೋಡ್ತಾ ಇದ್ದೀರಿ. 35 ಶಾಸಕರ ಬಣ ಏನು ಹೋಗುತ್ತೆ ಅಂತ ಇತ್ತಲ್ಲ, ಅದರಲ್ಲೂ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಸಿದ್ದರಾಮಯ್ಯವರ ಬಣದ ಶಾಸಕರು ಹೋಗ್ತಾರೆ ಅನ್ನೋ ಮಾತಿತ್ತಲ್ಲ, ಅದರಲ್ಲಿ ಕೆಲವರು ಡ್ರಾಪ್ಔಟ್ ಆಗಿದ್ದಾರೆ. ನಿನ್ನೆ ರಾತ್ರಿ ಕೆಲವು ಶಾಸಕರು ವಿಮಾನ ಏರಿ ಹಾರಿ ಇವತ್ತು ಬೆಳಗ್ಗೆ ನ್ಯೂಜಿಲೆಂಡಲ್ಲಿ ಇಳಿದಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಭಾಳ ಪ್ರಮುಖವಾಗಿ ಕೆಲವರ ಹೆಸರನ್ನು ಮಾತ್ರ ತಗೊಳ್ತೀನಿ. ಚಾಮರಾಜನಗರ ಕ್ಷೇತ್ರದ ಪುಟ್ಟರಂಗ ಶೆಟ್ಟರಿದ್ದಾರೆ, ಭಾಳ ಸೀನಿಯರ್ ಲೀಡರ್ ಕೂಡ ಇವರು. ನಾಗರಾಜ್ ಯಾದವ್ MLC ಇದ್ದಾರೆ. ಶಿರಗುಪ್ಪ ಶಾಸಕ ನಾಗರಾಜ್ ಅವರಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಶಾಸಕರು ಕೂಡ ಈ ಬಣದಲ್ಲಿ ಇದ್ದಾರೆ. ಸೊ ನೀವು ಹಂಗೆ ನೋಡಿದ್ರೆ ಈಗ ಹೊರಟಂಥ ಶಾಸಕರಲ್ಲಿ 11 ಜನ ಏನು ಈಗಾಗಲೇ ಹೋಗಿದಾರಲ್ಲ, ಇದರಲ್ಲಿ ಯಾರನ್ನೂ ಕೂಡ ಪಕ್ಕಾ ಇಂಥದ್ದೇ ಬಣ ಅಂತ ಗುರುತಿಸೋದು ಕಷ್ಟ. ಕಾರಣ ಯಾಕೆ ಅಂತಂದರೆ ಅವ್ರು ಯಾರೂ ಕೂಡ ಈ TV ಫೇಸ್ಗಳಲ್ಲ. ನಿಮಗೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಒಂದಿಷ್ಟು ಜನ ಕಾಯಂ ಮಾತಾಡೋರೇ ಇದ್ದಾರೆ, ಬರೀ ಮಾತಾಡ್ತಾ ಇರೋದೇ ಕೆಲಸ. ಈಗ ಬಸವರಾಜ್ ಶಿವಗಂಗ ಆಗಲಿ, ಇಕ್ಬಾಲ್ ಹುಸೇನ್ ಆಗಲಿ, ಇವರೆಲ್ಲ ಬರೀ ಮಾತಾಡ್ತಾ ಇರ್ತಾರೆ. ನೀವು ನೋಡ್ಬೋದು, ಯಾವಾಗಲೂ ಈ ಅಧಿಕಾರ ಹಸ್ತಾಂತರ, ಅಧಿಕಾರ ಬದಲಾವಣೆ, ಸಿದ್ದು DK ಇದ್ರ ಬಗ್ಗೆನೇ ಮಾತು ಇವ್ರದ್ದು, ಬೇರೆ ಮಾತಂತ ಇರೋದಿಲ್ಲ. ಸೊ ಪುಟ್ಟರಂಗ ಶೆಟ್ಟರಾಗಲಿ ಅಥವಾ ಚಿಕ್ಕಮಗಳೂರಿನ ಶಾಸಕರಾಗಲಿ, ಹಂಪನಗೌಡ ಬಾದರ್ಲಿ ಅವರಾಗಲಿ, ಸೊ ಇವ್ರು ಯಾರೂ ಕೂಡ ಅಷ್ಟಾಗಿ ಈ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ಳಲ್ಲ. ಸೊ ಈಗ ಹೋಗಿರುವ ಲಿಸ್ಟ್ನಲ್ಲಿರುವಂಥವ್ರು ಈ ಶಾಸಕರುಗಳು 11 ಮಂದಿ ಯಾರೂ ಕೂಡ ಅಂಥ ಬಣ ಅಂತ ಗುರುತಿಸ್ಕೊಳ್ಳೋ ಅಂಥ ಶಾಸಕರು ಯಾರೂ ಕಾಣಿಸ್ತಾ ಇಲ್ಲ. ಮತ್ತು ಎಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಮೊದಲ ಹಂತದಲ್ಲಿ ಹೇಳಿದರು ಇದೊಂದು ಸ್ಟಡಿ ಟ್ರಿಪ್ ಅಂತ. ಅಂದರೆ ಪಶುಸಂಗೋಪನಾ ಇಲಾಖೆಯಿಂದನೋ ಏನೋ ಇದ್ರ ಹೋಗ್ತಾ ಇದ್ದೀವಿ, ಅವರು ಸ್ಪಾನ್ಸರ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಪುಟ್ಟರಂಗ ಶೆಟ್ಟರ್ ಹೇಳಿದರು. ಭಾಳ ಸೀನಿಯರ್ ಲೀಡರ್ ಅವರು. ಲೂಸ್ ಟಾಕ್ ಆಗಲಿ ಅಥವಾ ಈ ಥರ ಮಾತಾಡಲ್ಲ ಅವರು, ಭಾಳ ಕಡಿಮೆ. ಈ ಅಧಿಕಾರ ಹಂಚಿಕೆ ಅದು ಇದ್ರ ಬಗ್ಗೆ, ಕೇವಲ ಕೆಲಸದ ಬಗ್ಗೆ ಅಥವಾ ಕ್ಷೇತ್ರದ ಬಗ್ಗೆ ಕೇಳಿದ್ರೆ ಮಾತಾಡ್ತಾರೆ. ಸೊ ಮಾಧ್ಯಮಗಳು ಅವ್ರನ್ನ ಪ್ರಶ್ನೆ ಮಾಡುವಂಥ ಒಂದು ಕೆಲಸ ಮಾಡಿದ್ರು. ಯಾಕೆ ಹೋಗ್ತಾ ಇದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಯಾರು ಬಣದವ್ರು ನೀವು ಅಂತ, CMಗೋ DCMಗೋ ಹೇಳಿ ಹೋಗ್ತೀರಾ ಅಂತ ಕೇಳಿದರು. ಪುಟ್ಟರಂಗ ಶೆಟ್ಟರ್ ಹೇಳಿದರು, ನಾನು CMಗೆ ಹೇಳಿಲ್ಲ, ಇನ್ನು DCMಗೆ ಯಾಕೆ ಹೇಳಬೇಕು ಅಂತ ಕೇಳಿದರು. ಇನ್ನು ಕೆಲವರು ಹೇಳಿದರು, ಮಾಧ್ಯಮಗಳು ಇದನ್ನು ಒಂದು ರೀತಿಯಲ್ಲಿ ಬಣ ಅಂತ ಮಾಡ್ತಾ ಇದ್ದೀರಲ್ಲ ನೀವೇನು, ಅದು ತಪ್ಪು. ನಾವು ಯಾವುದೇ ಬಣದ ಮೂಲಕ ಹೋಗ್ತಾ ಇಲ್ಲ. ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲೇ ನಾವೆಲ್ಲರೂ ಸಮಾನ ಮನಸ್ಕರು ಒಟ್ಟಾಗಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ, ಅದ್ರ ಪ್ರಕಾರ ಈಗ ಹೋಗ್ತೀವಿ ಅಂತ. ಯಾವಾಗ ಈ ಶಾಸಕರು ಫಾರಿನ್ ಹೋಗ್ತಾರೆ ಅಂತ ಚರ್ಚೆ ಎದ್ದ ತಕ್ಷಣ ಹೈಕಮಾಂಡ್ಗೂ ಒಂಚೂರು ಬಿಸಿ ಮುಟ್ತಿದ್ದು. ಹೈಕಮಾಂಡ್ ಅವರು ಕೂಡ 1 to 1 ಕಾಲ್ ಮಾಡಿ ಕೇಳಿದ್ರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ರಾಜ್ಯ ಉಸ್ತುವಾರಿ ಕೂಡ. ಏನಂತ ಅಂದರೆ, ಯಾಕೆ ಹೋಗ್ತಾ ಇದ್ದೀರಿ, ಎಲ್ಲಿ ಹೋಗ್ತಾ ಇದ್ದೀರಿ, ಯಾರ ಕಡೆ, ಯಾರು ಸ್ಪಾನ್ಸರ್ ಮಾಡಿದರು, ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರಂತೆ. ಹೋಗೋ ವಿಚಾರದಲ್ಲ ಸ್ಟ್ರೈಟ್ ಆಗಿದ್ದರೆ, ಅಥವಾ ನಾನು ಫ್ಯಾಮಿಲಿ ಜೊತೆನೋ ಅಥವಾ ಮತ್ತೆ ಯಾವುದೋ ಸ್ಟಡಿ ಟ್ರಿಪ್ಪಿಗೆ ಹೋಗ್ತೀನಿ ಅಂತಂದರೆ ಯಾರೂ ಕೂಡ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದರೆ, ಅವ್ರು ಯಾವುದೇ ಸರ್ಕಾರಿ ಹಣದಲ್ಲಿ ಹೋಗ್ತಾ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ. 2 ಬ್ಯಾಚಲ್ಲಿ ಹೋಗ್ತಾರಂತೀನಿ. ಇವತ್ತು ಕೂಡ ಕೆಲವರು ಹೋಗೋರಿದ್ದಾರೆ ಈ ಪಟ್ಟಿಯಲ್ಲಿ.
ಸೊ ಅವರ ವೈಯಕ್ತಿಕ ಹಣದಲ್ಲಿ ಹೋದರೆ ಯಾರು ಕೂಡ ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಒಂದು ವೇಳೆ ಸ್ಟಡಿ ಟ್ರಿಪ್ ಅಂತ ಇಲಾಖೆ ಹಣದಲ್ಲಿ ಹೋದರೂ ಕೂಡ ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಈ ಅಧಿಕಾರ ಹಂಚಿಕೆಯ ಈ ಸಮಯದಲ್ಲಿ ಸಿದ್ದು ಡಿ ಕೆ ಅಂತ ಬಣ ಆಗಿರುವಂಥ ಸಂದರ್ಭದಲ್ಲಿ ಇದು ಯಾರಾದರೂ ಸ್ಪಾನ್ಸರ್ ಮಾಡಿ ಹೋದರೆ ಅವಾಗ ನಿಜಕ್ಕೂ ಇದು ಯೋಚನೆ ಮಾಡುವಂಥ ವಿಚಾರ. ಇನ್ನೊಂದು ಗಮನಿಸ್ಬೇಕು ನೀವು, ಶಾಸಕರುಗಳು ಫಾರಿನ್ ಟ್ರಿಪ್ಪು ಹೋಗ್ತಾರೆ ಅಂದರೆ ಶಾಸಕರುಗಳು ಫಾರಿನ್ ಹೋಗಿ ಅಲ್ಲೇನೋ ಈ ಅಧಿಕಾರ ಹಂಚಿಕೆ ಬಗ್ಗೆ ಜಾಸ್ತಿ ಏನೋ ಮಾಡೋಕ್ಕಾಗಲ್ಲ. ಇಲ್ಲೇ ಎಲ್ಲೋ ನಮ್ಮಲ್ಲಿ ಅಕ್ಕಪಕ್ಕದಲ್ಲಿ ರೆಸಾರ್ಟ್ಗೆ ಹೋಗ್ತಾರೆ, ಅಲ್ಲಿ ರೆಸಾರ್ಟಲ್ಲಿ 10 ಜನ ಸೇರ್ಕೊಂಡ್ರಂತೆ, ಇಲ್ಲಿ 20 ಮಂದಿ ಇದ್ದಾರಂತೆ, ಅಲ್ಲಿ 80 ಮಂದಿ ಇದ್ದಾರಂತೆ ಅಂತಂದರೆ ಅವಾಗ ಅದನ್ನು ಒಪ್ಬೋದು ಸಹಜವಾಗಿ. ಫಾರಿನ್ಗೆ ಹೋಗಿ ಕರ್ನಾಟಕದ ರಾಜಕಾರಣವನ್ನು ಏನಾದ್ರು ಬುಡ ಮೇಲೆ ಮಾಡ್ತೀವಿ, ಅಲ್ಲೋಲ ಕಲ್ಲ ಮಾಡ್ತೀವಿ, ಅಥವಾ ನಾವಿಂಥ ಬಣದವರು ಅಂತ ಹೋಗೋದು ಭಾಳ ಕಡಿಮೆ. ನೀವು ನೋಡ್ಬೋದು ಮಾಧ್ಯಮಗಳು ಕೂಡ ಫಾರಿನ್ ಹೋದಂಥ ಶಾಸಕರನ್ನು ಫಾಲೋ ಮಾಡೋಕ್ಕೂ ಆಗಲ್ಲ ಅವ್ರನ್ನ. ಅದೇ ಇಲ್ಲೇ ಇಲ್ಲಾದರೂ ಯಾವುದಾದ್ರು ರೆಸಾರ್ಟ್ ಸೇರ್ಕೊಂಡ್ರೆ ಅವ್ರು ಏನು ಮಾಡಿದ್ರು, ಏನೇನು ಮಾತುಕತೆ ನಡೆಸಿದ್ರು, ಯಾರು ವಿರುದ್ಧವಾಗಿದ್ದಾರೆ ಎಲ್ಲದೂ ಗೊತ್ತಾಗ್ತಿತ್ತು. ಬಹುತೇಕ ಈಗೇನು ಚರ್ಚೆ ಆಗ್ತಾ ಇದೆಯಲ್ಲ, ಈ ಸಿದ್ದು ಬಣದ ಶಾಸಕರೇ ಹೋಗಿದ್ದಾರೆ ಅಂತ, ಬಣದವ್ರು ಇರ್ಬೋದು ಅಥವಾ ಸಮಾನ ಮನಸ್ಕರು ಇರ್ಬೋದು ಅಥವಾ ಸಮಾಜವಾದಿಗಳು ಆಗಿರ್ಬೋದು, ಅವ್ರ ಮನಸ್ಥಿತಿಗಳು ಮ್ಯಾಚ್ ಆಗಿರ್ಬೋದು, ಆ ಕಾರಣಕ್ಕೆ ಹೋಗಿರ್ಬೋದು. ನನಗನ್ಸುತ್ತೆ ಇದು ಫಾರಿನ್ ಹೋಗೋದ್ರಿಂದ ಇಲ್ಲಿನ ರಾಜಕಾರಣವನ್ನು ಅಥವಾ ಯಾರಿಗೋ ತೋರಿಸ್ಕೊಳ್ಳೋದಕ್ಕೆ ಇದನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ಗೂ ಕೂಡ ಅದು ಗೊತ್ತಾದಂಗಿದೆ. ಹಾಗಾಗಿ ಹೈಕಮಾಂಡ್ ಕೂಡ ಇವ್ರನ್ನ ತಡೆಯುವಂಥ ಪ್ರಯತ್ನ ಮಾಡಿಲ್ಲ. ಜಿ ಪರಮೇಶ್ವರ್ ಕೂಡ ಅದನ್ನೇ ಹೇಳ್ತಾರೆ, ಆಸ್ಟ್ರೇಲಿಯಾಕ್ಕೆ ಹೋಗ್ತಾರಂತೆ, ಹೋಗಿ ಬರಲಿ ಬಿಡಿ, ಅವ್ರು ಸ್ವಂತ ಹಣದಲ್ಲಿ ಹೋಗ್ತಾರೆ ಅನ್ನೋ ಮಾಹಿತಿ ನನಗೂ ಇದೆ. ನಾನು ಕೂಡ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಸ್ಟಡಿ ಮಾಡ್ತಾ ಇದ್ದೆ. ಅಂದರೆ ಜಿ ಪರಮೇಶ್ವರ್ ಅವರು PhD ಕೂಡ ಅಲ್ಲೇ ಮಾಡಿದರು ಆಸ್ಟ್ರೇಲಿಯಾದಲ್ಲಿ. ಹೀಗೆ ಕೇಳಿದಂಥ ಎಲ್ಲ ಸಚಿವರುಗಳು ಕೂಡ ಅದೇ ಮಾತನ್ನು ಹೇಳ್ತಾರೆ. ಕೃಷ್ಣ ಬೈರೇಗೌಡರು ಹೇಳಿದರು, ಸ್ಟಡಿ ಟ್ರಿಪ್ಗೋ ಅಥವಾ ಫ್ಯಾಮಿಲಿ ಟ್ರಿಪ್ಗೋ ಹೋಗೋದಕ್ಕೆ ಅವಕಾಶ ಇದೆ, ಅವ್ರವ್ರ ಹಣದಲ್ಲಿ ಹೋಗಲಿ ಅಂತ. ಆದರೆ ಈ ವಿಚಾರ ಡಿ ಕೆ ಶಿವಕುಮಾರ್ಗೆ ಯಾಕೋ ಸ್ವಲ್ಪ ಅಸಮಾಧಾನ ಇದ್ದಂಗಿದೆ. ಡಿ ಕೆ ಶಿವಕುಮಾರ್ ಎಲ್ಲಿ ಹೋಗ್ತಾರೆ, ಏನು ಹೋಗ್ತಾರೆ ನನಗೆ ಗೊತ್ತೇ ಇಲ್ಲ ಅನ್ನೋ ಮಾತನ್ನು ಹೇಳಿದರು. ನಿಮಗೇನಾದರೂ ಮಾಹಿತಿ ಇದೆಯಾ ಅಂತ ಕೇಳಿದ ಸಂದರ್ಭದಲ್ಲಿ ನನಗದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ, ಯಾರು ಎಲ್ಲಿ ಹೋದರೂ ನಾನು ಪಕ್ಷದ ಅಧ್ಯಕ್ಷನಾಗಿ ಯಾರನ್ನೂ ತಡೆಯುವಂಥ ಪ್ರಯತ್ನ ಮಾಡಲ್ಲ, ಅವರವರು ಸ್ವತಂತ್ರರು ಅನ್ನೋ ಮಾತನ್ನು ಹೇಳಿದರು. ಹೋಗುವಂಥ ಶಾಸಕರೆಲ್ಲ ಹೇಳಿದರು, ನಾವು ಯಾರಿಗೂ ಹೇಳಿ ಹೋಗಬೇಕಾದಂಥ ಅಗತ್ಯ ಇಲ್ಲ ಅಂತ. ಸೊ ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ನಾವೆಲ್ಲ ಒಂದು ಬಣ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಶಾಸಕರ ನಡೆ ಕಾರಣ ಆಗ್ಬೋದು. ಅಲ್ಲಿ ಹೋಗಿ ಏನು ಕಿತ್ತು ದಬಾಕ್ತಾರೋ ಗೊತ್ತಿಲ್ಲ, ಏನು ಕಲ್ತ್ಕೊಂಬರ್ತಾರೋ ಗೊತ್ತಿಲ್ಲ. ಕಲ್ತ್ಕೊಂಬಂದ್ರೆ ಸಂತೋಷ. ಯಾಕೆಂದರೆ ಆ ಇಲಾಖೆಯಲ್ಲಿ ಒಂದಿಷ್ಟು ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ಒಂದಿಷ್ಟು ಮಾಹಿತಿಗಳು ಅವ್ರಿಗೂ ಸಿಗುತ್ತೆ. ಯಾಕೆಂದರೆ ಒಂದು ಇಲಾಖೆಯನ್ನು ಹೆಡಿಂಗ್ ಮಾಡುವಂಥ ಶಾಸಕನಿಗೋ ಅಥವಾ ಮಂತ್ರಿಗೋ ಒಂದಿಷ್ಟು ಜವಾಬ್ದಾರಿಗಳು ಕೂಡ ಇರುತ್ತೆ. ಕೆಲವನ್ನ ಮಾಡಿಕಲಿ, ಕೆಲವನ್ನು ನೋಡ್ಕಲಿ, ಹೀಗೆಲ್ಲ ಇದೆ. ನೋಡಿ ಕಲ್ತ್ಕೊಂಡು ಬಂದು ರಾಜ್ಯಕ್ಕೆ ಅನುಕೂಲವಂತೆ ಆಗುವಂತೆ ಮಾಡಿದರೆ ಉಪಯೋಗ. ಇನ್ನು ಫಾರಿನ್ ಟೂರ್ನಿಂದ ಒಂದು 10-12 ದಿನ ಇರಲ್ಲ, ಶಾಸಕರು ಸಿಗಲ್ಲ. 30-35 ಜನ ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೂ ಕೂಡ ಕಷ್ಟ. ಯಾಕೆಂದರೆ ಕ್ಷೇತ್ರದಲ್ಲಿ ಆಗಬೇಕಾದಂಥ ಎಷ್ಟೋ ಕೆಲಸಗಳು, MLA ಇಂದನೇ ಆಗಬೇಕಾಗಿದ್ದ ಎಷ್ಟೋ ಕೆಲಸಗಳು ಪೆಂಡಿಂಗ್ ಉಳಿದ್ಬಿಡ್ತಾವೆ. ಬಣ ಕಟ್ಕೊಂಡು ಹೋಗಿಲ್ಲ ಅಂದರೆ ಏನೂ ಬಹುಶಃ ಸಮಸ್ಯೆ ಇಲ್ಲ, ಒಂದು ಟ್ರಿಪ್ಪನ್ನು ಮುಗಿಸ್ಕೊಬರ್ಬೋದು. ಕೆಲವರು ಫ್ಯಾಮಿಲಿ ಜೊತೆನೇ ಹೋಗ್ತೀವಿ ಅಂತ ಹೇಳಿದ್ರಿಂದ ಇದು ಕೂಡ ಒಂದು ಅಕೇಶನ್ ಅವ್ರಿಗೆ. ಆದರೆ ಬಣ ರಾಜಕೀಯದ ವಿಚಾರ ರಾಜ್ಯದಲ್ಲಿ ಮಾತ್ರ ಭಾಳ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದರೆ ಇದೇ ವಿಚಾರ ಅಷ್ಟೊಂದು ಪ್ರಭಾವ ಬೀರುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ, ಅಥವಾ ರಾಜ್ಯ ರಾಜಕಾರಣದಲ್ಲಿ ಏನೋ ಒಂದು ಬದಲಾವಣೆ ಆಗಿಬಿಡುತ್ತೆ ಅಂತಲೂ ಅನ್ನಿಸ್ತಾ ಇಲ್ಲ. ಇದು ನನಗೆ ತಿಳಿದಂಥ ಮಾಹಿತಿ. ನಿಮಗೂ ಕೂಡ ಈ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.